ಅಲ್ಲೆಲ್ಲ ಬದಲಾವಣೆ ಆಗಲ್ಲ ಅಂತ ಹೇಳಿದೆ. ಆದರೂ ಕೂಡ ರೈಡರ್ ಇತ್ತಲ್ಲ, ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅಂತ. ಏನು ಸಿದ್ದರಾಮಯ್ಯನವ್ರು ಏನು ಹೇಳ್ತಾಯಿದ್ರು, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ಅವ್ರು ಏನು ಹೇಳ್ತಾರೆ ಅದು ಕೇಳ್ತೇನೆ ಅಂತ. ನನ್ನ ಅಭಿಪ್ರಾಯ ಅವರ ಬದಲಾವಣೆ ಆಗೋದಿಲ್ಲ ಅಂತ. ಆದಾಗ್ಯೂ ಕೂಡ ಹೈಕಮಾಂಡ್ನಲ್ಲಿ ಏನು ತೀರ್ಮಾನ ಆಗ್ತದೋ ಅದ್ರ ಪ್ರಕಾರ ನಡೆಯುತ್ತೆ ಅಂತ ಹೇಳಿದೆ. ಹೌದಲ್ವಾ? ನೀವು ಅರ್ಧ ಹೇಳ್ತೀರಿ, ಇನ್ನು ಅರ್ಧ ಹೇಳೋದಿಲ್ಲ. ಹಾಂ, ನಿರೀಕ್ಷೆ ಆಗೋದಿಲ್ಲ ಅಂತ ನಿರೀಕ್ಷೆ ಇತ್ತು, ಆಗಿದೆ. ಹೈಕಮಾಂಡ್ನಲ್ಲಿ ತೀರ್ಮಾನ ತೊಗೊಂಡಿದ್ದಾರೆ, ಎಲ್ಲ ಒಪ್ಪಿದಾರಲ್ಲ. ಯಾರ್ದು ಬದಲಾವಣೆ ನೋಡೋಣ, ಸ್ವಲ್ಪ ಕಾಲ ಕಳಿಬೇಕಲ್ಲ. ಈಗ ಹೊಸ ಇದು ಏನಾಗ್ತದೆ, ಒಟ್ಟಾರೆಯಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಶಕ್ತಿ ಇರ್ತಕ್ಕಂಥದ್ದೇ ಅಹಿಂದ ಮತದಾರರ ಒಗ್ಗೂಡುವಿಕೆ, ಅವರ ಒಂದು ಒಗ್ಗಟ್ಟಿನ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷದ ಭವಿಷ್ಯ ಇರ್ತಕ್ಕಂಥದ್ದು. ಆ ಅಹಿಂದ ವರ್ಗಗಳನ್ನು ಎಷ್ಟು ಮಟ್ಟಿಗೆ ವಿಶ್ವಾಸದಲ್ಲಿ ತೆಗೆದುಕೊಂಡು ಪಕ್ಷ ಆಗಲಿ ಸರ್ಕಾರ ಆಗಲಿ ನಡೆಯುತ್ತೆ ಅಂತಕ್ಕಂಥ ಅದರ ಆಧಾರದ ಮೇಲೆ ಮುಂದಿನ ಭವಿಷ್ಯ ತೀರ್ಮಾನ ಆಗ್ತದೆ. ಏನೆಲ್ಲ ಹುಡುಗರುಗಳಿಗೆ ಪಾಸಸ್ಸು ಎಲ್ಲ ಕೊಡೋದು ಅಂತ ಮಾಡಿದ್ದಾರೆ. ಮತ್ತು ರೈತರಿಗೂ ಕೂಡ ಏನೋ ಎಲ್ಲ ಇದು ಮಾಡ್ತೀನಿ ಅಂತೇಳಿ ನೋಡೋಣ. ಏನೇ ತೀರ್ಮಾನ ಮಾಡಬೇಕಾದ್ರೂ ಅಂತಿಮವಾಗಿ ಆರ್ಥಿಕ ಇಲಾಖೆಯಿಂದ ಇವತ್ತಿನ ಪರಿಸ್ಥಿತಿನಲ್ಲಿ ಅವರ ಅನುಮೋದನೆ ಇಲ್ಲದೆ ಯಾವುದೂ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಮಾಡಾದ್ಮೇಲಿಂದ ಬ್ಯಾಡ್ ಚಾಯ್ಸ್ ಅಂತ ಹೇಳೋಕ್ಕಾಗ್ತದ? ಮಾಡೋದಕ್ಕಿಂತ ಮುಂಚೆ ಕೇಳಿದರೆ ಹೇಳ್ಬೋದಿತ್ತು ಗುಡ್ ಯಾವುದು ಬ್ಯಾಡ್ ಯಾವುದು ಅಂತ. ಮಾಡಿದ್ದಾದಮೇಲೆ ವಿ ಕಾಂಟ್ ಸೇ ಇಟ್ ಈಸ್ ಬ್ಯಾಡ್ ಚಾಯ್ಸ್. ಅದು ಒಂದು ನಮಗೆ ಭಾಳ ಸಂತೋಷ ತರೋವಂಥದ್ದು. ಯಾಕೆಂದರೆ ಹರಿಪ್ರಸಾದ್ ನಾವೆಲ್ಲ ಯೂತ್ ಕಾಂಗ್ರೆಸ್ಸಿಂದ ಜೊತೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು. ಅವರು ಹೋರಾಟಗಾರ ಇದ್ದಾರೆ ಮೊದಲಿಂದನೂ ಕೂಡ, ಮತ್ತು ಸಾಕಷ್ಟು ಅನುಭವನೂ ಇದೆ. ಕೇಂದ್ರದಲ್ಲಿ ಅವರು ಕಾರ್ಯದರ್ಶಿಯಾಗಿ, ಪ್ರಧಾನ ಕಾರ್ಯದರ್ಶಿಗಳಾಗಿ ಬೇರೆ ಬೇರೆ ರಾಜ್ಯಗಳ ಉಸ್ತುವಾರಿ, ಮೊನ್ನೆನೂ ಕೂಡ ಅವರು ಹರಿಯಾಣ ರಾಜ್ಯಕ್ಕೆ ಉಸ್ತುವಾರಿ ಇದ್ದಂಥವರು, ಮಧ್ಯಪ್ರದೇಶಕ್ಕಿದ್ದರು, ಛತ್ತೀಸ್ಗಢಕ್ಕಿದ್ದರು. ಹೀಗಾಗಿ ಅವರಿಗೆ ಕೇಂದ್ರದಲ್ಲಿ ನಡೀತಕ್ಕಂಥ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಎಲ್ಲವನ್ನೂ ಕೂಡ ಅರಿತಕ್ಕಂಥ ಒಂದು ಅನುಭವ ಅವ್ರಿಗಿರೋದ್ರಿಂದ ಅವರು ಒಂದು ಅನುಭವಿ ಮನುಷ್ಯನ ಇಲ್ಲಿಗೆ ಅಧ್ಯಕ್ಷರನ್ನಾಗಿ, ಅದು ಅಹಿಂದ ವರ್ಗದ ಮನುಷ್ಯನು ಒಂದು ಅವಕಾಶ ಮಾಡಿದ್ದಾರೆ. ಅವರು ಉತ್ತಮವಾದಂಥ ಪಕ್ಷ ಸಂಘಟನೆ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಯಾವ ಕಾಂಬಿನೇಷನ್ ರೀ? ಡಿ ಕೆಗೆ ಎರಡೇ, ಡಿ ಕೆ ಶಿವಕುಮಾರ್ ಡಿ ಕೆ ಎಸ್ ಮಾಡಿ, ಇವರು ಬಿ ಕೆಗೆ ಬಿ ಕೆ ಹೆಚ್ ಮಾಡಿ. ನೀವು ಎರಡೆರಡೇ ಹೇಳ್ಬೇಡಿ. ನೀವು ಸ್ವಲ್ಪ ದಿವಸ ನೋಡಬೇಕಲ್ಲ, ಅವರು ಪರ್ಫಾರ್ಮೆನ್ಸ್ ಮೇಲೆ ತಾನೇ ಚುನಾವಣೆ ಫಲಿತಾಂಶ ಬರೋದು. ಇಫ್ ವಿ ಪರ್ಫಾರ್ಮ್ ವಿ ವಿಲ್ ಸರ್ವೈವ್, ಇಫ್ ಯು ಫೇಲ್ ಟು ಪರ್ಫಾರ್ಮ್ ವಿ ವಿಲ್ ಕೊಲ್ಯಾಪ್ಸ್. ಹೇಳೋಣ ಕೇಳಿದ್ರೆ ಹೇಳ್ತೀವಿ, ನಾವು ಪುಕ್ಸಟ್ಟೆ ಹೇಳಕ್ಕೆ ಹೋಗಲ್ಲ. ಯಾರೇ ಆಗಿಲ್ರಿ, ಯಾವಾಗಲೂ ಅಡ್ವೈಸು ಸಜೆಷನ್ಸ್ ಇದೆಯಲ್ಲ, ಕೇಳಿ ಸ್ವೀಕಾರ ಮಾಡೋ ಮನಸ್ಥಿತಿ ಇರೋರಾದರೆ ಹೇಳ್ಬೋದು. ಇಲ್ಲದ್ರೆ ಏನು ಹೇಳೋ ಅಂಥದ್ದು, ಮೇಲೆ ಬಿದ್ದು ಹೇಳೋ ಅಂಥದ್ದು. ಭೇಟಿ ಮುಖ್ಯಮಂತ್ರಿ ಆದ್ಮೇಲೆ ಮಾಡಲೇಬೇಕಲ್ಲಪ್ಪ. ಈಗ ನಿನ್ನೆ 4 MLC ಮಾಡಿದ್ದಾರೆ. 4 MLCಗಳು ಕೂಡ ಹಿಂದ ವರ್ಗಕ್ಕೆ ಕೊಟ್ಟಿದ್ದಾರೆ, ಹಿಂದುಳಿದ ವರ್ಗಗಳಿಗೆ ಕೊಟ್ಟಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವರ ರೀಪ್ಲೇಸ್ಮೆಂಟ್ ಈ ತರ ನೇಮಕದಲ್ಲಿ ಮಾಡ್ತಾ ಇದ್ದಾರಾ ಹೈಕಮಾಂಡ್? ಹೆಂಗೆ ಸರ್ ಇದು? ಹೈಕಮಾಂಡ್ ತಲೆಯಲ್ಲಿ ಏನಿದೆ ಗೊತ್ತಿಲ್ಲ, ಈಗೆಲ್ಲ ಹಂಚ್ಕೊಂಬಿಟ್ಟವ್ರಿ. ಈಗ ಹರಿಪ್ರಸಾದ್ ಬಿಡೋದು ಅವ್ರ ಸ್ವಂತದ್ದು. ಈಗ ಅವನು ತಿಪ್ಪಣ್ಣಪ್ಪ ನಮ್ಮ ACC ಅಧ್ಯಕ್ಷರು, ಮೋಹನ್ನು ನಮ್ಮ ವೇಣುಗೋಪಾಲ್ ಚಾಯ್ಸು, ಶಿವಣ್ಣ ಅವ್ರದ್ದು ನಮ್ಮ ಮುಖ್ಯಮಂತ್ರಿಗಳು ಚಾಯ್ಸು, ಅಷ್ಟೇ. ಎಲ್ಲ ಹಂಚ್ಕೊಂಬಿಟ್ಟವ್ರೆ.